ಶ್ರೀಗುರುಭ್ಯೋ ನಮಃ. ನನ್ವಸ್ಯ ಸೂತ್ರಸ್ಯ ಪರೋರ್ಥ ಉಚ್ಯತಾಂ ಯದ್ಭಾಷ್ಯಮಾತ್ರಂ ಭವತಾ ನಿರಸ್ಯತೆ ಭವಾದೃಶೈರ್ಯಃ ಕವಿಭಿರ್ನ ದೂಷ್ಯತೆ ಕಥಂಚನೇತ್ಯೂಚುರಿಮೇ ವಚಸ್ವಿನಃ. ನಿನ್ನೆಯ ಪಾಠದಲ್ಲಿ ನಾವು ನೋಡಿದ್ದೇವೆ, ಇತರ ಭಾಷ್ಯಗಳ ಪಾಠವನ್ನು ಮಾಡುವಾಗ ಶ್ರೀಮದ್ ಆಚಾರ್ಯರು ಆ ಭಾಷ್ಯಗಳಲ್ಲಿ ಇರತಕ್ಕಂತಹ ದೋಷಗಳನ್ನು ಎತ್ತಿ ಎತ್ತಿ ಹೇಳಿದರು. ಈ ವಿಧವಾಗಿ ದೋಷಗಳನ್ನು ಎತ್ತಿ ಎತ್ತಿ ಹೇಳಿದಾಗ ಅಲ್ಲಿರ್ತಕ್ಕಂತಹ ಜ್ಞಾನಿಗಳು ಶ್ರೀಮದ್ ಆಚಾರ್ಯರಿಗೆ ಹೇಳ್ತಾರೆ, ಕೇವಲ ಭಾಷ್ಯದ ಖಂಡನೆಯನ್ನು ಮಾಡ್ತಾ ಇದ್ದೀರಲ್ಲ, ಬರೇ ಭಾಷ್ಯದ ಖಂಡನೆಯನ್ನು ಮಾಡಬೇಡ್ರಿ. ನಿಮ್ಮಂತಹ ಜ್ಞಾನಿಗಳೇನಿದ್ದಾರೆ, ಪಂಡಿತರೇನಿದ್ದಾರೆ, ಅವರಿಗೂ ನಿರಾಕರಣ ಮಾಡಲು ಸಾಧ್ಯವಿಲ್ಲದಿರುವ ಅತ್ಯಂತ ಪ್ರಾಮಾಣಿಕವಾಗಿರ್ತಕ್ಕಂತಹ ಅರ್ಥವನ್ನು ನೀವು ಹೇಳಿ ನೋಡೋಣ ಅಂತನ್ನೋದಾಗಿ ಅವರನ್ನೇ ಚಾಲೆಂಜ್ ಮಾಡ್ತಾರೆ. ಯಾಕೆ ಅಂತಂದರೆ, ಮತ್ತೊಬ್ಬರ ದೋಷಗಳನ್ನು ಎಣಿಸುವುದು ಅತ್ಯಂತ ಸುಲಭವಾದ ಮಾತು. ಆದರೆ ನಾವು ಆ ಕೆಲಸ ಮಾಡಲಿಕ್ಕೆ ಹೋದಾಗ ಮತ್ತೊಬ್ಬರಿಂದ ದೂಷ್ಯರಾಗದೇ ಇರೋದೇನಿದೆ ಅದು ಬಹಳ ಉತ್ತಮವಾದಂತಹ ಕಾರ್ಯ. ನೀವೇನಿದು, ನೀವು ಭಾಷ್ಯ ಬರೆದರೆ ಅದಕ್ಕೇನಾದರೂ ಅರ್ಥ ಇದೆ ಮತ್ತೊಬ್ಬರ ಭಾಷ್ಯದ ನಿರಾಕರಣೆ ಮಾಡೋದಕ್ಕೆ. ಆದರೆ ತಮ್ಮ ಭಾಷ್ಯ ನಿಮ್ಮ ಭಾಷ್ಯ ಇಲ್ಲವೇ ಇಲ್ಲ, ಕೇವಲ ಮತ್ತೊಬ್ಬರ ಭಾಷ್ಯವನ್ನು ದೂಷಣೆ ಮಾಡ್ತಾ ಕೂತ್ರೆ ಹೇಗೆ? ಅದರಿಂದಾಗಿ ನೀವು ಯಥಾರ್ಥವಾದಂತಹ ಅರ್ಥವನ್ನು ನಮಗೆ ತಿಳಿಸಿ ಅಂತ ಕೇಳಿದಾಗ ಆಗ ಶ್ರೀಮದಾಚಾರ್ಯರು ಏನು ಮಾಡ್ತಾರೆ ಅಂತನ್ನೋದು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ನೋಡೋಣ. ಅಕ್ಲಿಷ್ಟ ಶಬ್ದಾನ್ವಯಮೇಷ ಸಂಭವತ್ ಸೂತ್ರಾರ್ಥಮುಚ್ಚೈರ್ವಚನಂ ತದಾದದೆ ಮಾನೀಕೃತಾಂನಾಯ ಯುತಸ್ಮೃತಿಕ್ಷಣ ದೇಶ್ಯತ್ ಕಥಾ ತಾಂಡವ ಸೂತ್ರಧಾರಕಂ. ನೀವು ಸೂತ್ರಗಳ ಯಥಾರ್ಥ ಅರ್ಥವನ್ನು ತಿಳಿಸಿ ಅಂತ ಶ್ರೀಮದಾಚಾರ್ಯರಿಗೆ ಅಲ್ಲಿ ನೆರೆದ ಪಂಡಿತರು, ವಿದ್ವಾಂಸರು, ಜನರು ಕೇಳಿಕೊಂಡಾಗ ಶ್ರೀಮದಾಚಾರ್ಯರು ಸೂತ್ರಗಳಿಗೆ ಅರ್ಥವನ್ನು ಹೇಳೋದಕ್ಕೆ ಆರಂಭ ಮಾಡ್ತಾರೆ. ಅವರು ಅರ್ಥವನ್ನು ಹೇಳೋದು ಹೇಗಿತ್ತು ಅಂತ ಕೇಳಿದರೆ ತಿಳಿಸ್ತಾರೆ, ಅಕ್ಲಿಷ್ಟ ಶಬ್ದಾನ್ವಯಮೇಷ ಸಂಭವತ್. ಯಾವ ಕ್ಲಿಷ್ಟವಾದಂತಹ ಶಬ್ದಗಳಿಲ್ಲ, ಸುಲಭವಾದಂತಹ ಶಬ್ದಗಳು. ಲಕ್ಷಣಾವೃತ್ತಿ ಅಂತ ಕರೀತಾರೆ, ಲಕ್ಷಣಾವೃತ್ತಿ ಇಲ್ಲ. ಯೋಗ ಮತ್ತು ರೂಢಿ ಇವುಗಳಿಂದಲೇ ಅರ್ಥವನ್ನು ನಿರ್ಣಯ ಮಾಡಿಕೊಡುವಂತಹ, ಮನಸ್ಸಿಗೆ ಒಪ್ಪಿಗೆ ಆಗುವಂತಹ ಸೂತ್ರಗಳಿಗೆ ಯಥಾರ್ಥವಾದಂತಹ ಅರ್ಥವನ್ನು ಶ್ರೀಮದಾಚಾರ್ಯರು ಆಗ ಹೇಳಿದರು. ತಾವು ಯಾವೆಲ್ಲ ಮಾತುಗಳನ್ನು ಹೇಳಿದರೋ ಆ ಎಲ್ಲ ಮಾತುಗಳಿಗೆ ಶ್ರುತಿ ಮತ್ತು ಸ್ಮೃತಿಗಳನ್ನು ಪ್ರಮಾಣವನ್ನಾಗಿ ಕೊಟ್ಟರು. ಮಾನೀಕೃತಾಂನಾಯ ಯುತ ಸ್ಮೃತಿ. ಸ್ಮೃತಿ ಕೇವಲ ಸ್ಮೃತಿಯನ್ನು ಪ್ರಮಾಣವನ್ನಾಗಿ ಕೊಡಲಿಲ್ಲ, ಕೇವಲ ಶ್ರುತಿಯನ್ನೂ ಪ್ರಮಾಣವನ್ನಾಗಿ ಕೊಡಲಿಲ್ಲ. ಶ್ರುತಿ ಮತ್ತು ಸ್ಮೃತಿ ಈ ಎರಡನ್ನೂ ಪ್ರಮಾಣವನ್ನಾಗಿ ಕೊಡ್ತಾ ತಾವು ಹೇಳಿದ ಮಾತುಗಳಿಗೆ ಪ್ರಮಾಣವನ್ನು ಕೊಟ್ಟು ತಮ್ಮ ಮಾತು ಯಥಾರ್ಥ, ತಮ್ಮ ಮಾತು ಪ್ರಾಮಾಣಿಕ, ತಮ್ಮ ಮಾತು ವೇದವ್ಯಾಸ ದೇವರಿಗೆ ಸಮ್ಮತವಾದದ್ದು ಅಂತನ್ನೋದನ್ನು ತಾವು ತಿಳಿಸಿಕೊಟ್ಟಿದ್ದಾರೆ. ಇದು ಹೇಗಿದೆ ಅಂತ ಕೇಳಿದರೆ, ಮುಂದೆ ಶ್ರೀಮದಾಚಾರ್ಯರು ಭಾಷ್ಯ ಬರೆಯೋರಿದ್ದಾರೆ, ಅದಕ್ಕೆ ಪೂರ್ವದಲ್ಲಿ ಇದು ಹೇಳಿದ್ದಾರೆ. ಇದು ಹೇಗೆ ಅಂತ ಕೇಳಿದರೆ, ಒಬ್ಬ ನರ್ತಕ ಇರ್ತಾನೆ, ಅವನು ಇನ್ನು ಕೆಲವು ಹೊತ್ತಾದ ಮೇಲೆ ಒಳ್ಳೆ ನರ್ತನೆಯನ್ನು ಮಾಡುವ ಇರ್ತಾನೆ. ಆದರೆ ಅದರ ಪೂರ್ವದಲ್ಲಿ ಯಾವ ರೀತಿಯಾಗಿ ಅವನು ನಾಟ್ಯವನ್ನು ಮಾಡ್ತಾನೆ, ಅದೇನು ಮುಂದಿನ ನಾಟ್ಯಕ್ಕೆ ಅದು ಸೂಚನೆಯಾದಂತೆ. ಹಾಗೆ ಶ್ರೀಮದಾಚಾರ್ಯರ ಈ ಭಾಷ್ಯ ಒಂದು ಜನರಿಗೆ ಮುಂದೆ ಅದ್ಭುತವಾದ ಭಾಷ್ಯ ಬರುವುದಿದೆ ಅಂತನ್ನೋದರ ಒಂದು ಟ್ರೇಲರ್ ಇತ್ತು ಅಂತನ್ನೋದಾಗಿ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಸಂಕ್ಷೇಪದಲ್ಲಿ ಕೆಲವು ಸೂತ್ರಗಳ ಅರ್ಥವನ್ನು ತಿಳಿಸಿ ನನ್ನ ಭಾಷ್ಯ ಯಾವ ವಿಧವಾಗಿ ಶ್ರುತಿಸ್ಮೃತಿ ಇವುಗಳಿಂದ ಪ್ರಮಾಣೀಕೃತವಾಗಿದೆ, ಪ್ರಮಾಣವಾಗಿದೆ ಅಂತನ್ನೋದನ್ನು ಜಸ್ಟ್ ಸ್ಮಾಲ್ ಟ್ರೇಲರ್ ಅನ್ನು ತೋರಿಸಿ ಶ್ರೀಮದಾಚಾರ್ಯರು ಅಲ್ಲಿ ನೆರೆದ ಜನರಿಗೆ ಸಂತೋಷಪಡಿಸಿದ್ದಾರೆ. ಮುಂದಿನ ಶ್ಲೋಕದಲ್ಲಿ ಆ ಇಫೆಕ್ಟ್ ಏನಿತ್ತು, ಶ್ರೀಮದಾಚಾರ್ಯರ ಮಾತಿನ ಎಫೆಕ್ಟ್ ಏನೇನಿತ್ತು ಅಂತನ್ನೋದನ್ನು ಸುಂದರವಾಗಿ ಹೇಳ್ತಾರೆ, ನೋಡೋಣ ಬನ್ನಿ. ಬುಭುತ್ಸಯ ಮತ್ಸರವರ್ಜಿತಾಂಜನಾನ್
ಸಮತ್ಸರಾನ್ವಾ ವಿಜಿಗೀಷಯಾಗತಾನ್ ಶ್ರುತಪ್ರವೀಣಾನ್ ಅತಿತಾರ್ಕಿಕಾನ್ ಮುಹುಃ ಭಂಗ್ಯಾನಯ ಭಂಗಮುಪಾನಿನಾಯಸಃ. ಶ್ರೀಮದಾಚಾರ್ಯರು ಯಾವಾಗ ಭಾಷ್ಯವನ್ನು ಹೇಳ್ತಾ ಇದ್ದರು, ಸೂತ್ರಗಳಿಗೆ ಅರ್ಥವನ್ನು ಹೇಳ್ತಾ ಇದ್ದರು, ಆಗ ಶ್ರೀಮದಾಚಾರ್ಯರ ಎದುರಿನಲ್ಲಿ ಎರಡು ತರಹದ ಜನರು ಕುಳಿತಿದ್ದರು. ಕೆಲವರು ಯಥಾರ್ಥವಾದ ಜ್ಞಾನವನ್ನು ಪಡಿಬೇಕು ಎಂಬ ಇಚ್ಛೆಯಿಂದ ಕುಳಿತಿದ್ದರು. ಇನ್ನು ಕೆಲ ಜನರು ಇವರನ್ನು ವಾದ ಹಾಕಿ ಸೋಲಿಸಬೇಕು, ಇವರ ಮಾತುಗಳನ್ನು ನಿರಾಕರಣೆ ಮಾಡಬೇಕು ಅಂತನ್ನೋದಕ್ಕಾಗಿ ಕುಳಿತಿದ್ದರು. ಯಾವಾಗ ಶ್ರೀಮದಾಚಾರ್ಯರು ತಾವು ತಮ್ಮ ಮುಖದಿಂದ ಅಮೃತಮಯವಾದಂತಹ ಶಬ್ದಗಳನ್ನು ಹೊರಹೊಮ್ಮಿಸಿದರೋ ಆ ಕಾಲದಲ್ಲಿ ಜ್ಞಾನ ಪಿಪಾಸುಗಳಿಗೆ ಜ್ಞಾನ ಸಿಕ್ಕಿತು. ಯಾರು ಶ್ರೀಮದಾಚಾರ್ಯರ ನಿರಾಕರಣೆ ಮಾಡೋದಕ್ಕಾಗಿ ಬಂದಿದ್ದರು, ಖಂಡನೆ ಮಾಡೋದಕ್ಕಾಗಿ ಬಂದಿದ್ದರು, ಅವರಿಗೆ ಉತ್ತಮವಾದ ಅತಿ ಯೋಗ್ಯವಾದಂತಹ ಪ್ರತ್ಯುತ್ತರ ಸಿಕ್ಕಿತ್ತು, ಅವರ ಅವಮಾನವಾಗಿತ್ತು ಅಂತನ್ನೋದಾಗಿ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಹೇಗಿದ್ದಾರೆ ಶ್ರೋತೃಗಳು? ಹೇಗಿದ್ದಾರೆ? ಶ್ರುತಪ್ರವೀಣಾನ್. ಪ್ರವೀಣ ಅಂತಂದರೆ ನಿಪುಣ, ಜ್ಞಾನಿ ಅಂತರ್ಥ. ಅತಿ ತಾರ್ಕಿಕಾನ್, ಭಾರೀ ತರ್ಕದ ಜ್ಞಾನ ಇದೆ, ಯುಕ್ತಿಯನ್ನು ಹೇಗೆ ಚಾಲನೆ ಮಾಡಬೇಕು ಅಂತನ್ನೋದು ಎಲ್ಲ ತಿಳಿದಂತಹ ಜನರಾಗಿದ್ದಾರೆ. ಇಂಥವರ ಮುಂದೆ ಶ್ರೀಮದಾಚಾರ್ಯರು ಯಾವಾಗ ತಾವು ಸೂತ್ರಾರ್ಥವನ್ನು ಹೇಳಿದರು, ಸಜ್ಜನರಿಗೆ ಸಾಧುಗಳಿಗೆ ಯಥಾರ್ಥ ಜ್ಞಾನ ಬೇಕು ಅಂತನೋ ಹಂಬಲ ಇತ್ತು, ಅವರಿಗೆ ಯಥಾರ್ಥ ಜ್ಞಾನ ಸಿಕ್ಕಿತು. ಸೋಲಿಸೋದಕ್ಕಾಗಿ ಬಂದ ಜನರಿಗೆ ತಮ್ಮ ಸೋಲೇ ಸಿಕ್ಕಿತೇ ಹೊರತು ಶ್ರೀಮದಾಚಾರ್ಯರ ಸೋಲು ಅವರಿಗೆ ನೋಡೋದು ಸಿಗಲಿಲ್ಲ ಅಂತನ್ನೋದಾಗಿ 22ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕವನ್ನು ನೋಡೋಣ. ಕದಾಚಿದೇನಂ ಪ್ರತಿಗಮ್ಯ ಸೌಮ್ಯಧಿ ಸಮಧ್ಯಗೇಹಾರ್ಯವರಃ ಪ್ರಸೇದಿವಾನ್ ಹೇತೋಃ ಕುತಶ್ಚಿದ್ವಿಮನೀಕೃತೋಪ್ಯಹೋ ಗುಣಾಬ್ಧಿಲುಬ್ಧ ಸುಜನಃ ಪ್ರಸೀದತಿ. ತುಂಬ ಸುಂದರವಾಗಿರತಕ್ಕಂತಹ ಶ್ಲೋಕ. ಗುಣಾಬ್ಧಿಲುಬ್ಧ ಸುಜನಃ ಪ್ರಸೀದತಿ, ಇದು ಅಂಡರ್ಲೈನ್ ಮಾಡಿ ಇಟ್ಟುಕೊಳ್ಳುವಂತಹ ವಾಕ್ಯ. ಗುಣಾಬ್ಧಿಲುಬ್ಧ, ಅಬ್ಧಿ ಅಂತಂದರೆ ಸಮುದ್ರ. ಗುಣಾಬ್ಧಿಲುಬ್ಧ ಸುಜನಃ ಪ್ರಸೀದತಿ. ಯಾರಿಗೆ ಗುಣಗಳಲ್ಲಿ ಲೋಭವಿದೆಯೋ ಅಂತಹ ಸಜ್ಜನರು ಗುಣವನ್ನು ನೋಡ್ತಾರೆ ಹೊರತು ದೋಷವನ್ನು ಪರಿಗಣಿಸುವುದಿಲ್ಲ. ಒಂದು ವಸ್ತು ಅಂತಂದ ಮೇಲೆ ಅದರಲ್ಲಿ ಗುಣವಿರುತ್ತೆ, ದೋಷವಿರುತ್ತೆ. ಆದರೆ ಸಜ್ಜನರಾದವರು, ಬುದ್ಧಿವಂತರಾದವರು, ಸಾಧುಗಳು ಅವರೇನು ಮಾಡ್ತಾರೆ ಅಂತಂದರೆ ಆ ವಸ್ತುವಿನ ಗುಣವನ್ನು ಮಾತ್ರ ಗ್ರಹಿಸುತ್ತಾರೆ ಹೊರತು ಅದರೊಳಗೆ ಇರತಕ್ಕಂತಹ ದೋಷಗಳನ್ನು ಅಪಸರಣ ಮಾಡ್ತಾರೆ. ಆ ದೋಷಗಳ ಕುರಿತಾಗಿ ಬಹಳ ವಿಚಾರ ಮಾಡ್ತಾ ಕೂಡುವುದಿಲ್ಲ ಅಂತನ್ನೋದಾಗಿ ಈ ವಾಕ್ಯದ ಅರ್ಥ. ಇದ್ಯಾಕೆ ಬಂತು ಅಂತ ಕೇಳಿದರೆ ಇದಕ್ಕೆ ಮತ್ತೊಂದು ಪ್ರಸಂಗವಾಯಿತು ಅಂತ ನಾರಾಯಣ ಪಂಡಿತಾಚಾರ್ಯರು ನಮಗೆ ತಿಳಿಸ್ತಾ ಇದ್ದಾರೆ. ಶ್ರೀಮದಾಚಾರ್ಯರ ಸನ್ಯಾಸ ಸ್ವೀಕಾರ ಅವರ ತಂದೆ ತಾಯಿಗಳಿಗೆ ಇಷ್ಟವಿರಲಿಲ್ಲ. ಮಗ ಸನ್ಯಾಸ ತೆಗೆದುಕೊಳ್ಳೋದು ಒಂದೇ, ಮಗ ಸತ್ತು ಹೋಗೋದು ಒಂದೇ. ಇಷ್ಟೆಲ್ಲ ಕಷ್ಟಪಟ್ಟು ಸೇವೆಯನ್ನು ಮಾಡಿ ಮಗನನ್ನು ಪಡೆದ ಮೇಲೆ ಆ ಮಗ ತಮ್ಮ ಜೊತೆಗೆ ಇಲ್ಲ ಅಂತನ್ನೋದಾದರೆ ನಮ್ಮ ಅವಸ್ಥೆ ಹೇಗೆ ಅಂತನ್ನುವ ದುಃಖದಿಂದ ಒದ್ದಾಡ್ತಾ ಇದ್ದರು. ಆ ಕಾರಣದಿಂದಾಗಿ ಅವರು ಸನ್ಯಾಸವನ್ನು ಒಪ್ಪಿರಲಿಲ್ಲ. ಅದಕ್ಕಾಗಿ ಶ್ರೀಮದಾಚಾರ್ಯರಂತೂ ನೀವು ಒಪ್ತಿರೋ ಬಿಡ್ತಿರೋ, ನಾನಂತೂ ಸನ್ಯಾಸ ತೆಗೆದುಕೊಳ್ತೇನೆ ಅಂತನ್ನೋದಾಗಿ ಹೇಳಿ ಅವರನ್ನು ಒಪ್ಪಿಸಿ ಸನ್ಯಾಸವನ್ನು ತೆಗೆದುಕೊಂಡ ಘಟನೆಯನ್ನು ತಾವೆಲ್ಲರೂ 4ನೇ ಸರ್ಗದಲ್ಲಿ ವಿಸ್ತಾರವಾಗಿ ಕೇಳಿ ತಿಳಿದಿದ್ದೀರಿ. ಅದರಿಂದಾಗಿ ಅವರು ಮಧ್ಯಗೇಹ ಭಟ್ಟರು ತಮ್ಮ ಮಗನಾದ ವಾಸುದೇವನ ಮೇಲೆ ಸ್ವಲ್ಪ ಸಿಟ್ಟಿಗೆ ಬಂದಿದ್ದರು. ಆದರೂ ತಮ್ಮ ಮಗನ ಜ್ಞಾನ, ತಮ್ಮ ಮಗನ ಉತ್ಕರ್ಷ, ತಮ್ಮ ಮಗನ ಪಾಂಡಿತ್ಯ, ತಮ್ಮ ಮಗನ ವಾಗ್ವೈಖರಿಯನ್ನು ನೋಡುವುದಕ್ಕಾಗಿ ಆ ಮಧ್ಯಗೇಹ ಭಟ್ಟರು ಶ್ರೀಮದಾಚಾರ್ಯರು ಇರುವ ಸ್ಥಳಕ್ಕೆ ಬಂದು ಅವರ ಗುಣವಂತಿಕೆಯನ್ನು ಕಂಡು ತಾವು ಸಂತೋಷಗೊಂಡಿದ್ದರು ಅಂತನ್ನೋದಾಗಿ ಈ ಶ್ಲೋಕದಲ್ಲಿ ನಮಗೆ
ತಿಳಿಸ್ತಾ ಇದ್ದಾರೆ. ಗುಣಾಬ್ಧಿಲುಬ್ಧ ಸುಜನ ಪ್ರಸೀದತಿ. ಇದು ಯಾವಾಗಲೂ ನಮ್ಮ ತಲೆಯಲ್ಲಿ ಇಟ್ಟುಕೊಳ್ಳುವಂತಹ ಮಾತು. ಸುಜನರು ದೋಷವನ್ನು ಲೆಕ್ಕಿಸದೆ ಕೇವಲ ಗುಣವನ್ನು ನೋಡ್ತಾರೆ. ಹಾಗೆ ಶ್ರೀಮದ್ ಆಚಾರ್ಯರಲ್ಲಿ ದೋಷ ಇದೆ ಅಂತಲ್ಲ, ಶ್ರೀಮದ್ ಆಚಾರ್ಯರು ತಮ್ಮ ಮಗನಾಗಿ ತಮ್ಮ ಜೊತೆಗೆ ಇಲ್ಲ ಅಂತನ್ನೋದು ಅಷ್ಟೇ ಸಿಟ್ಟು. ಅದಕ್ಕಾಗಿ ಅದು ದೋಷ ಇದ್ದಂತೆ ಅವರ ಪಾಲಿಗೆ, ತಂದೆ ತಾಯಿಯ ದೃಷ್ಟಿಯಲ್ಲಿ ಅದು ದೋಷ ಇದ್ದಂತೆ, ಅದು ದೋಷಾಭಾಸ, ಅದು ದೋಷವಲ್ಲ. ಆದರೂ ಗುಣವಂತಿಕೆಯನ್ನು ನೋಡಿ ಮೆಚ್ಚುವುದಕ್ಕಾಗಿ ಅವರು ಶ್ರೀಮದ್ ಆಚಾರ್ಯರ ಇದ್ದ ಸ್ಥಳಕ್ಕೆ ಬಂದಿದ್ದರು ಅಂತನ್ನೋದಾಗಿ ತಿಳಿಸ್ತಾ ಇದ್ದಾರೆ. ಗುಣಗಳ ಸಮುದ್ರದಲ್ಲಿ ಲೋಭ ಇರತಕ್ಕಂಥವನು ಗುಣಗಳಿಗೆ ಮೆಚ್ಚುತ್ತಾನೆ ಅಂತನ್ನೋದು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕಾಗಿರ್ತಕ್ಕಂತಹ ಮುಖ್ಯವಾದಂತಹ ವಿಷಯ. ಮುಂದಿನ ಶ್ಲೋಕವನ್ನು ನೋಡೋಣ. ತೇಜೋಮೃತಂ ನಂದನ ಗಾತ್ರ ಪಾತ್ರಗಂ ನೇತ್ರಾಂಜಲಿಭ್ಯಾಮಪಿ ಬತ್ ಸದಾವ್ಯಯಂ ವಿದ್ಯಾಸುಧಾಂ ಚಾಸ್ಯ ವಚೋ ಮಹಾಘಟೆ ಪೂರ್ಣಾಮಸೌ ಕರ್ಣಪುಟೇನ ಪಂಡಿತಃ. ಏನಿಲ್ಲ, ಭಾಳ ಸುಂದರ ಅಂತಂದರೆ ಅದ್ಭುತವಾಗಿ ನಾರಾಯಣ ಪಂಡಿತಾಚಾರ್ಯರು ಈ ಘಟನೆಯನ್ನು ವರ್ಣನೆ ಮಾಡ್ತಾರೆ. ಘಟನೆ ಹೇಳೋದಿಷ್ಟೇ ಇದೆ. ಶ್ರೀಮದ್ ಆಚಾರ್ಯರಿಗೆ ಮತ್ತು ಮಧ್ಯಗೇಹ ಭಟ್ಟರಿಗೆ ಸಮಾಗಮವಾಯಿತು. ಮಗನ ಉತ್ಕರ್ಷವನ್ನು ಕಂಡು, ಮಗನ ಅಭಿವೃದ್ಧಿಯನ್ನು ಕಂಡು, ಮಗನ ಜ್ಞಾನವನ್ನು ಕಂಡು, ತೇಜಸ್ಸನ್ನು ಕಂಡು, ಪದವಿಯನ್ನು ಕಂಡು ಶ್ರೀಮದ್ ಆಚಾರ್ಯರ ಮೇಲೆ ಅವರ ತಂದೆ ಮಧ್ಯಗೇಹ ಭಟ್ಟರು ಭಾರೀ ಸಂತೋಷಗೊಂಡರು ಅಂತನ್ನೋದಾಗಿ ಕಥೆ. ಇದನ್ನು ಎಷ್ಟು ಸುಂದರವಾಗಿ ಕಲ್ಪನೆ ಮಾಡಿ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ. ಮಗನನ್ನು ಕಳೆದುಕೊಂಡು ಬಹಳ ದಿನ ಆಗಿತ್ತು, ಮಗನನ್ನು ನೋಡಿರಲಿಲ್ಲ. ಈಗ ತಂದೆ ತಾಯಿಗಳು ಮಗನನ್ನು ನೋಡ್ತಾ ಇದ್ದಾರೆ ಅಂತಂದರೆ ಹೇಗೆ ನೋಡ್ತಾ ಇದ್ದಾರೆ ಅಂತನ್ನೋದನ್ನು ಇಲ್ಲಿ ತುಂಬ ಸುಂದರವಾಗಿ ಹೇಳ್ತಾರೆ. ತೇಜೋಮೃತಂ ನಂದನ ಗಾತ್ರ ಪಾತ್ರಗಂ. ನಂದ ಅಂತಂದರೆ, ನಂದನ ಅಂತಂದರೆ ಮಗ. ಆ ಮಗನ ಗಾತ್ರ ಅಂತಂದರೆ ಮಗನ ಶರೀರ. ಅದೇ ಒಂದು ಪಾತ್ರ ಅಂತಂದರೆ ಒಂದು ಲೋಟ ಅಂತ ಇಟ್ಕೊಳ್ರಿ, ಗ್ಲಾಸ್ ಅಂತ ಇಟ್ಕೊಳ್ರಿ, ಒಂದು ಪಾತ್ರೆ, ಒಂದು ಭಾಂಡಿ ಅಂತ ಕರೀತಾರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ. ನಂದನ ಗಾತ್ರ ಪಾತ್ರ ಗಮ್ ಅಮೃತಂ. ನಂದನ ಅಂತಂದರೆ ಮಗ, ಅವನ ದೇಹವೆಂಬಂತಹ ಒಂದು ಪಾತ್ರೆ. ಆ ಪಾತ್ರೆಯಲ್ಲಿ ಏನಿದೆ ಅಂತಂದರೆ ತೇಜೋಮೃತ ತುಂಬಿದೆ. ಒಂದು ಶ್ರೇಷ್ಠವಾದಂಥ ಬಂಗಾರದ ಪಾತ್ರೆಯಲ್ಲಿ ತುಪ್ಪ ಹಾಕಿದಾಗ ಅದು ಅದ್ಭುತವಾಗಿ ಕಾಣುತ್ತಲ್ಲ, ಹಾಗೆ ಶ್ರೀಮದ್ ಆಚಾರ್ಯರು ಅವರ ದೇಹವೆಂಬಂತಹ ಪಾತ್ರೆಯೊಳಗೆ ತುಂಬಿದ ಅಮೃತ ಎಂಥದ್ದು ಅಂತಂದರೆ ತೇಜಸ್ಸಿನ ರೂಪದಲ್ಲಿ ಇರತಕ್ಕಂತಹ ಅಮೃತ. ಆ ಅಮೃತವನ್ನು ಏನು ಮಾಡ್ತಾರೆ? ಅಮೃತ ನೋಡಿ ಪೂಜೆ ಮಾಡೋದಿರೋದಿಲ್ಲ, ಅಮೃತ ನೋಡಿ ಪಾನ ಮಾಡೋದಿರುತ್ತೆ. ಅದನ್ನು ತಂದೆ ಹೇಗೆ ಕುಡಿದ್ರು ಅಂತ ಕೇಳಿದರೆ ನೇತ್ರಾಂಜಲಿಭ್ಯಾಂ ಅಪಿವತ್ ಸದಾವ್ಯಯಂ. ಆ ನೀರನ್ನು ಹೇಗೆ ಕುಡಿತಾರೆ? ಏನು ಪಾತ್ರೆ ಸಿಗಲಿಲ್ಲ ಅಂತಂದರೆ ಅದನ್ನು ನೀರನ್ನು ಹೀಗೆ ತೆಗೆದುಕೊಂಡು ಹೀಗೆ ಕುಡಿತಾರಲ್ಲ, ಹಾಗೆ ತಮ್ಮ ಕಣ್ಣುಗಳೆಂಬಂತಹ ಈ ಬೊಗಸೆಯಿಂದ, ಅಂಜಲಿ ಅಂತ ಕರೀತಾರೆ ಇದನ್ನು, ಅಂಜಲಿ ಬೊಗಸೆ, ತಮ್ಮ ಕಣ್ಣುಗಳೆಂಬಂತಹ ಅಂಜಲಿಯಿಂದ ಆ ಮಗನ ದೇಹದಲ್ಲಿ ತುಂಬಿ ತುಳುಕುತ್ತಿರುವ ತೇಜೋಮೃತವನ್ನು ಆ ತಂದೆ ಮಧ್ಯಗೇಹ ಭಟ್ಟರು ಪಾನ ಮಾಡಿದರು ಅಂತ ಅನ್ನೋದಾಗಿ ಕಲ್ಪನೆ ಮಾಡ್ತಾರೆ. ಎಷ್ಟು ಸೊಗಸಾದ ಕಲ್ಪನೆ ಅಲ್ಲ, ಅದ್ಭುತವಾದ ಕಲ್ಪನೆ. ಏನೋ ಭೇಟಿಯಾದರೂ ಮುಗಿದು ಹೋಗ್ತಿತ್ತು ಕತೆ, ಆದರೆ ಇದನ್ನು ಅಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ನಮ್ಮ ಕಣ್ಣ ಮುಂದೆ ಆ ಘಟನೆ ನಿಲ್ಲುವಂತೆ ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲ, ವಿದ್ಯಾಸುಧಾಂ ಚಾಸ್ಯ ವಚೋ ಮಹಾಘಟೆ ಪೂರ್ಣಾಮಸೌ ಕರ್ಣಪುಟೇನ ಪಂಡಿತಃ. ಸ್ವಯಂ ಮಧ್ಯಗೇಹ ಭಟ್ಟರು ಮಹಾಜ್ಞಾನಿಗಳು, ಪಂಡಿತರು, ಶಾಸ್ತ್ರದಲ್ಲಿ ಆಸಕ್ತಿ ಇದ್ದವರು, ಭಗವಂತನಲ್ಲಿ ಮಹಾಭಕ್ತಿಯನ್ನು ಮಾಡುವವರು, ಅತಿ ಯೋಗ್ಯರಾದವರು, ಯೋಗ್ಯತಮರಾದ ಮಹಾನುಭಾವರು. ಆದ್ದರಿಂದಾಗಿ ಅವರು ಮಗನ ಮುಖವೆಂಬಂತಹ ವಚೋ ಮಹಾಘಟೆ, ಮಗನ ಮುಖವೆಂಬಂತಹ ಒಂದು ಘಟ ಅಂತಂದರೆ ಕೊಡ, ಆ ಕೊಡದೊಳಗೆ ತುಂಬಿದ ಏನು ವಿದ್ಯಾಸುಧೆ ಇದೆ, ಆ ವಿದ್ಯಾಸುಧೆಯನ್ನು ತಮ್ಮ ಕರ್ಣಪುಟಗಳಿಂದಾಗಿ ಪಾನ ಮಾಡಿದ್ದಾರೆ. ಅಂದರೆ ಶ್ರೀಮದ್ ಆಚಾರ್ಯರು ಹೇಳುವ ಪಾಠವನ್ನು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಾಡುವ ಆ ಸೂತ್ರಗಳ, ಉಪನಿಷತ್ತುಗಳ, ವೇದಗಳ ವ್ಯಾಖ್ಯಾನವನ್ನು ತಾವು
ಕೇಳಿ ಆನಂದ ಪಡ್ತಾ ಇದ್ದಾರೆ. ಇದನ್ನು ವರ್ಣನೆ ಮಾಡಬೇಕಾದರೆ ಆ ಶ್ರೀಮದಾಚಾರ್ಯರ ವ್ಯಾಖ್ಯಾನದಲ್ಲಿ ಆ ಮಧ್ಯಗೇಹ ಭಟ್ಟರಿಗೆ ಎಷ್ಟು ಪರಿಯ ಇನ್ವಾಲ್ವ್ಮೆಂಟ್ ಇದೆ ಅಂತನ್ನೋದು ನಮಗೆ ತಿಳಿದು ಬರ್ತಾ ಇದೆ. ಏನೋ ಆಯಿತು, ಕೈ ಜೋಡಿಸೋದು, ಗಲಗಲ ಬಡ್ಕೊಳ್ಳೋದು ಇಷ್ಟ ಇದ್ದರೆ ಸಾಕು ಅಂತಂತಾರೆ. ಆದರೆ ಅದನ್ನು ಅಮೃತ ರೂಪವಾಗಿದೆ ಅಂತ ಹೇಳಿ ಅದನ್ನು ಕುಡಿತಾ ಇದ್ದಾರೆ ಅಂತನ್ನೋದಾಗಿ ಹೇಳೋದು ಆ ಇನ್ವಾಲ್ವ್ಮೆಂಟನ್ನು ನಮಗೆ ಸೂಚನೆ ಮಾಡಿಕೊಡ್ತಾ ಇದೆ. ಪ್ರವಚನ ನಾವು ಕೇಳ್ತೇವೆ, ಶಾಸ್ತ್ರವನ್ನು ನಾವು ಓದ್ತೇವೆ, ಆದರೆ ಹೇಗೆ ಓದ್ತೇವೆ? ಯಾವಾಗೋ ಒಮ್ಮೆ ಹೇಳ್ತಾರೆ, ಅಷ್ಟು ಕೇಳಿದರೆ ಧನ್ಯತೆಯನ್ನು ಭಾವಿಸಿ ಸಾಕು ಅಂತ ಮಾಡಿ ನಾವು ಪಾಠಗಳನ್ನು ಕೇಳ್ತೇವೆ, ಹೇಳ್ತೇವೆ. ಈ ವಿಧವಾಗಿ ಆ ಇನ್ವಾಲ್ವ್ಮೆಂಟು ನಮಗೆ ಬಂತು ಅಂತನ್ನೋದಾದರೆ ಈ ಎಲ್ಲ ವಿಶೇಷಣಗಳು ನಮಗೆ ಅರ್ಥವಾಗುವುದು ಸಾಧ್ಯ. ಆ ಅಮೃತವನ್ನು ಮಗನನ್ನು ಅಷ್ಟು ನೋಡಿದರು, ದಿಟ್ಟಿಸಿ ನೋಡಿದರು, ಪ್ರೀತಿಯಿಂದ ನೋಡಿದರು, ಭಕ್ತಿಯಿಂದ ನೋಡಿದರು. ಇಂತಹ ಮಗ ದೇವರು ಕರುಣಿಸಿದ ಅಂತನ್ನೋದಕ್ಕಾಗಿ ದೇವರ ಭಕ್ತಿಯನ್ನು ನೆನೆಸಿ, ಆ ದೇವರ ಉಪಕಾರವನ್ನು ನೆನೆಸಿ ಆ ಮಗನನ್ನು ನೋಡಿದರು. ಅದಕ್ಕಾಗಿ ತಮ್ಮ ಕೈಯಿಂದ ಆ ಮಗನ ತೇಜೋಮೃತವನ್ನು ಅವರು ಪಾನ ಮಾಡಿದರು ಅಂತ ಒಂದು ದೃಷ್ಟಾಂತವನ್ನು ಕೊಟ್ಟರು. ಶ್ರೀಮದಾಚಾರ್ಯರ ವ್ಯಾಖ್ಯಾನದಲ್ಲಿ ಪರಿಪರಿಯಾದ ಆ ಸೊಬಗನ್ನು ಅನುಭವಿಸಿದರು, ತಿಳ್ಕೊಂಡ್ರು ಅಂತನ್ನೋದಕ್ಕಾಗಿ ಆ ಮಾತು ಎಂಬಂತಹ ಅಮೃತವನ್ನು ಅವರು ಕಿವಿಗಳಿಂದ ಪಾನ ಮಾಡಿದರು ಅಂತನ್ನೋದಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಷ್ಟು ಸುಂದರವಾಗಿರತಕ್ಕಂತಹ ಈ ಶ್ಲೋಕವನ್ನು ಕೇಳಿ ಇಂದಿನ ಪಾಠವನ್ನು ಇಲ್ಲೇ ಮುಕ್ತಾಯ ಮಾಡೋಣ. ನಾಳೆ ಮತ್ತೆ ಸಿಗೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಳಿನ ಪಾಠದ ಸಮಯವನ್ನು ನಾನು ವಾಟ್ಸಪ್ ಮೂಲಕವಾಗಿ ಗ್ರೂಪ್ನಲ್ಲಿ ತಿಳಿಸ್ತೇನೆ. ಹೇಗೆ ಅನುಕೂಲವಾಗುತ್ತೋ ಮೊದಲಿಗೆ ತಮಗೆ ತಿಳಿಸ್ತೇನೆ. ಆ ಸಮಯಕ್ಕೆ ಬಂದು ಮುಂದಿನ ಘಟನೆಯನ್ನು ಕೇಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.